Okay, so we will start with the 28th question. Baba Saheb Ambedkar considered public education in free India unconstitutional. Why? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಬ್ಲಿಕ್ ಎಜುಕೇಶನ್ ಅಂದ್ರೆ ಚಳುವಳಿಗಳು ಆಂದೋಲನಗಳನ್ನ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಕರೀತಾರೆ. ಯಾಕೆ ಅನ್ಕಾನ್ಸ್ಟಿಟ್ಯೂಷನಲ್ ಅಂದ್ರೆ ಸಂವಿಧಾನಬದ್ಧವಲ್ಲ ಅಂತ ಕರೀತಾರೆ? ಯಾಕೆ? ಆನ್ಸರ್ ನೋಡಿ. The observation gets importance in the context of public agitation in free India. So, ಫ್ರೀ ಇಂಡಿಯಾ ಅಂತಂದ್ರೆ ಸ್ವತಂತ್ರ ಭಾರತದಲ್ಲಿ ಪಬ್ಲಿಕ್ ಎಜುಕೇಶನ್ ಅನ್ನೋದು ಒಂದು ಇಂಪಾರ್ಟೆಂಟ್ ಮಹತ್ವವಾದ ಪಾತ್ರವನ್ನ ವಹಿಸತ್ತೆ. ಓಕೆ, ಯಾವ ಕಾಂಟೆಕ್ಸ್ಟ್ ಅಲ್ಲಿ ಅಂತಂದ್ರೆ ಇನ್ ದ ಕಾಂಟೆಕ್ಸ್ಟ್ ಆಫ್ ಪಬ್ಲಿಕ್ ಎಜುಕೇಶನ್ ಇನ್ ಫ್ರೀ ಇಂಡಿಯಾ. It is acceptable to utilize these methods in a struggle against an alien power. ಸೊ ಇದನ್ನ ಎಲ್ಲಿ ಯಾವಾಗ ಒಪ್ಪಿಕೊಳ್ಳಬಹುದು ಅಂತಂದ್ರೆ, ಒಪ್ಪಿಕೊಳ್ಳುವುದು ಎಕ್ಸೆಪ್ಟೇಬಲ್ ಅಂತಂದ್ರೆ ಒಪ್ಪಿಕೊಳ್ಳುವುದು, ಓಕೆ ಅಂತ ಕನ್ಸಿಡರ್ ಮಾಡೋದು. ಓಕೆ, ಸೊ ವೆನ್ ಯು ಕ್ಯಾನ್ ಕನ್ಸಿಡರ್ ದೀಸ್ ಮೆಥಡ್ಸ್ ವೆನ್ ಯು ಆರ್ ಡೂಯಿಂಗ್ ಇಟ್ ಅ ಸ್ಟ್ರಗಲ್, ಹೋರಾಟ ಅಗೇನ್ಸ್ಟ್ ಆನ್ ಏಲಿಯನ್ ಪವರ್. ಸೊ ಹೊರಗಿಂದ ಇರುವಂತಹ ಒಂದು ಅಧಿಕಾರದ ಮೇಲೆ ಅಥವಾ ಹೊರಗಿನ ಶಕ್ತಿಯ ವಿರುದ್ಧ ನೀವು ಇದನ್ನ ಒಂದು ಮೆಥಡ್ ಆಗಿ ಯೂಸ್ ಮಾಡ್ಕೋಬಹುದು, ಯುಟಿಲೈಸ್ ಮಾಡ್ಕೋಬಹುದು, ಉಪಯೋಗ ಮಾಡ್ಕೋಬಹುದು. ಯಾವ್ದನ್ನ? ಪಬ್ಲಿಕ್ ಎಜುಕೇಶನ್ ಅಥವಾ ಆಂದೋಲನಗಳನ್ನ. ಓಕೆ, ಸೊ ಯಾವಾಗ ಯೂಸ್ ಮಾಡ್ಕೋತೀರಾ ನೀವು? ಹೊರಗಿನ ಪವರ್ ವಿರುದ್ಧ, ಹೊರಗಿನ ಶಕ್ತಿಯ ವಿರುದ್ಧ. ಏಲಿಯನ್ ಅಂತಂದ್ರೆ ನಮ್ಗೆ ಗೊತ್ತಿಲ್ಲದ ಒಂದು ಹೊರಗಿನ ಶಕ್ತಿಯ ವಿರುದ್ಧ. ಓಕೆ, so the right to rebel is recognized against any government that is without people's consent. So right to rebel ಅಂತಂದ್ರೆ ಹೋರಾಟ ಮಾಡೋದು. ರೆಬೆಲ್ ಅಂತಂದ್ರೆ ಬಂಡಾಯವೇಳುವ ಹಕ್ಕು. ಅದನ್ನ ಅಗೇನ್ಸ್ಟ್ ಎನಿ ಗವರ್ಮೆಂಟ್, ಇದನ್ನ ಯಾವುದೇ ಸರ್ಕಾರದ ವಿರುದ್ಧ ಕನ್ಸಿಡರ್ ಮಾಡ್ತಾರೆ. ಯಾವಾಗ? ದಟ್ ಈಸ್ ವಿದೌಟ್ ಪೀಪಲ್ಸ್ ಕನ್ಸೆಂಟ್, ಜನರ ಒಪ್ಪಿಗೆ ಇಲ್ಲದಂತಹ ಒಂದು ರೈಟ್ ಟು ರೆಬೆಲ್. ಓಕೆ, ಬಿ ಇಟ್ ಏಲಿಯನ್ ಆರ್ ನ್ಯಾಷನಲ್ ಡಿಕ್ಟೇಟರ್ಶಿಪ್ ಅಂದ್ರೆ ಸರ್ಕಾರದ ವಿರುದ್ಧ, ಅಥವಾ ಬಿ ಇಟ್ ವಿದೌಟ್ ಎನಿ ಗವರ್ಮೆಂಟ್, ಅಥವಾ ಹೊರಗಿನ ಶಕ್ತಿಯ ವಿರುದ್ಧ, ಅಥವಾ ನ್ಯಾಷನಲ್ ಡಿಕ್ಟೇಟರ್ಶಿಪ್ ಅಂತಂದ್ರೆ ಅಧಿಕಾರವನ್ನ ಬಳಸಿಕೊಳ್ಳುವುದು. ಓಕೆ, ಸೊ ಅದನ್ನ ಡಿಕ್ಟೇಟರ್ಶಿಪ್ ಅಂತ ಕರೀತಾರೆ. ಡಿಕ್ಟೇಟರ್ಶಿಪ್ ಅಂದ್ರೆ ನಾಟ್ ಡೆಮೊಕ್ರಾಟಿಕ್. ಓಕೆ, ಯಾರು ದಬ್ಬಾಳಿಕೆಯನ್ನ ಮಾಡ್ತಾರೆ ಅದನ್ನ ಡಿಕ್ಟೇಟರ್ಶಿಪ್ ಅಂತ ಕರೀತಾರೆ, ನ್ಯಾಷನಲ್ ಡಿಕ್ಟೇಟರ್ಶಿಪ್. ಸೊ ಆ ತರ ದಬ್ಬಾಳಿಕೆ ವಿರುದ್ಧ ಅಥವಾ ಹೊರಗಿನ ಶಕ್ತಿಯ ವಿರುದ್ಧ ನೀವು ಎಜುಕೇಶನ್ ನ ಕನ್ಸಿಡರ್ ಮಾಡಬಹುದು, ಒಪ್ಪಿಕೊಳ್ಳಬಹುದು. ಬಟ್ ನಾಟ್ ಇನ್ ಅ ಡೆಮೊಕ್ರಾಟಿಕ್ ನೇಷನ್. ಆದರೆ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇದನ್ನ ಕನ್ಸಿಡರ್ ಮಾಡೋದಿಕ್ಕೆ ಆಗೋದಿಲ್ಲ. ಸೊ ಜನರಿಗೆ ಗೊತ್ತಿಲ್ಲದೆ ಒಂದು ಬಂಡಾಯವನ್ನ ಹೇಳುವುದು ಅಥವಾ ಅವರ ಒಪ್ಪಿಗೆ ಇಲ್ಲದೆ ಬಂಡಾಯ ಹೇಳುವಂತದ್ದನ್ನ ನೀವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಯೂಸ್ ಮಾಡೋದಿಕ್ಕೆ ಆಗೋದಿಲ್ಲ. ವಿಚ್ ಈಸ್ ಬೇಸ್ಡ್ ಆನ್ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್. ಯಾಕೆ ಅಂತಂದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರವು ಯಾವುದರ ಮೇಲೆ ಅವಲಂಬಿತವಾಗಿದೆ ಮಕ್ಕಳೇ? ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್. ನಾವು ನ್ಯಾಯಯುತವಾದ ಚುನಾವಣೆಯನ್ನ ನಡೆಸ್ತೀವಿ. ಎಲೆಕ್ಷನ್ಸ್ ಅಂದ್ರೆ ಚುನಾವಣೆ. ಸೊ ನ್ಯಾಯಯುತವಾದ ಮತ್ತು ಎಲ್ಲರಿಗೂ ಒಪ್ಪಿಗೆ ಆಗುವಂತ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಮೂಲಕ ನಾವು ನಮ್ಮ ಸರ್ಕಾರವನ್ನ ಆಯ್ಕೆ ಮಾಡ್ತೀವಿ, ಚುನಾವಣೆಯ ಮೂಲಕ. ಇಲ್ಲಿ ಸಿಟಿಸನ್ಸ್ಗೆ, ನಾಗರಿಕರಿಗೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಭಾಗವಹಿಸುವ ಹಕ್ಕು ಇರುತ್ತೆ. ಓಕೆ, ಸೊ ಇದಕ್ಕೋಸ್ಕರವಾಗಿ ಪಬ್ಲಿಕ್ ಎಜುಕೇಶನ್, ಜನರ ಒಪ್ಪಿಗೆ ಇಲ್ಲದಿರುವಂತಹ ಆಂದೋಲನವನ್ನ ನಾವು ಇಲ್ಲಿ ಯೂಸ್ ಮಾಡೋದಿಕ್ಕೆ ಆಗೋದಿಲ್ಲ. ನೀವು ಎಲ್ಲಿ ಯೂಸ್ ಮಾಡ್ತೀರಾ? ಒಂದು ಏಲಿಯನ್ ಪವರ್, ಗೊತ್ತಿಲ್ಲದೆ ಇರುವಂತಹ ಹೊರಗಿನ ಶಕ್ತಿಯ ವಿರುದ್ಧ, ಅಥವಾ ನ್ಯಾಷನಲ್ ಡಿಕ್ಟೇಟರ್ಶಿಪ್, ಯಾರದೋ ದಬ್ಬಾಳಿಕೆ ವಿರುದ್ಧ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ಅಂತ ಅಂಬೇಡ್ಕರ್ ಅವರು ಹೇಳ್ತಾರೆ. ಸೊ ಇಲ್ಲಿ ಎಜುಕೇಶನ್ ಅನ್ನೋದು ಕೆಲವೊಂದ್ಸಲ ಏನಾಗುತ್ತೆ ಮಕ್ಕಳೇ? ಪಬ್ಲಿಕ್ ಪ್ರಾಪರ್ಟಿಗೆ ಹಾನಿ ಆಗತ್ತೆ. ಪಬ್ಲಿಕ್ ಪ್ರಾಪರ್ಟಿ ಅಂದ್ರೆ ರಾಷ್ಟ್ರೀಯ ಸ್ವತ್ತುಗಳಿಗೆ, ಓಕೆ, ದೇಶದ ಸ್ವತ್ತುಗಳಿಗೆ ಹಾನಿಯನ್ನ ಉಂಟು ಮಾಡುತ್ತೆ, ಅಥವಾ ಜನರಿಗೆ, ಪೀಪಲ್ ಆಫ್
ಆರ್ ಸಿಟಿಸನ್ಸ್ ಆಫ್ ದ ನೇಷನ್ಗೆ ಹಾನಿ ಉಂಟು ಮಾಡುತ್ತೆ. ಜನರಿಗೆ ಅಥವಾ ಕೆಲವೊಂದು ಸಲ ಸರ್ಕಾರಿ ಸ್ವತ್ತುಗಳಿಗೆ, ಜನರ ಪ್ರಾಪರ್ಟಿಗಳಿಗೆ, ಆಸ್ತಿಗಳಿಗೆ ಹಾನಿಯನ್ನ ಉಂಟು ಮಾಡುತ್ತೆ. ನೀವು ನೋಡಿರ್ತೀರ ರೋಡ್ಗಳು, ಬಸ್ಗಳು ಇದನ್ನ ಚಳುವಳಿ ಆಂದೋಲನ ನಡೆಸೋದ್ರಿಂದ ಕೆಲವೊಬ್ರು ಹಿಂಸಾತ್ಮಕವಾಗಿ ಯೂಸ್ ಮಾಡ್ತಾರೆ. ಸೊ ಆ ತರ ಆಗ್ಬಾರ್ದು ಅಂತ ಅದನ್ನ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಅಂಬೇಡ್ಕರ್ ಅವರು ಕರೀತಾರೆ. ಸೊ ನೀವು ಈ ಆನ್ಸರ್ ನ ಪ್ಯಾರಾಗ್ರಾಫ್ 10 ನಲ್ಲಿ ನೋಡಬಹುದು. ಯು ಕ್ಯಾನ್ ಸಿ ದಿಸ್ ಆನ್ಸರ್ ಆರ್ ಫೈಂಡ್ ದಿಸ್ ಆನ್ಸರ್ ಇನ್ ಪ್ಯಾರಾಗ್ರಾಫ್ 10. ಓಕೆ.